ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ಏನಾದರೂ ಆಗ್ತಾ ಇದ್ರೆ ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗಲ್ಲ, ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಗಾಗಲ್ಲ, ಮಕ್ಕಳು ತಾವಾಗೆ ಜಗಳ ಆಡ್ಕೋತವೆ, ಅಣ್ಣ ತಮ್ಮಂದ್ರ ಕಂಡ್ರಾಗಲ್ಲ, ತಮ್ಮನ ಗಂಡನ ಕಂಡ್ರಾಗಲ್ಲ. ಹೀಗೆ ಪದೇ ಪದೇ ಮನೆಯಲ್ಲಿ ಏನಾದರೂ ಇಂತಹ ಜಗಳಗಳಾಗ್ತಿದ್ರೆ ಅದು ನಕಾರಾತ್ಮಕ ಶಕ್ತಿ ಇದೆ ಮನೆಯಲ್ಲಿ ಅಂತ ಅರ್ಥ. ಈ ನಕಾರಾತ್ಮಕ ಶಕ್ತಿಗಳು ಅಂದರೆ ದೃಷ್ಟಿ ದೋಷಗಳು. ಅನ್ಯೂನ್ಯವಾಗಿರುವಂತಹ ಸಂಸಾರದಲ್ಲಿ ಯಾರಾದರೂ ಒಂದು ಕಣ್ಣು ಬಿದ್ದರೆ ಇಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಈ ಸಮಸ್ಯೆಗಳಿಗೆ ಪರಿಹಾರನ ತಗೊಳ್ಳೇಬೇಕು. ಯಾಕೆಂದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಇದ್ದೇ ಇರುತ್ತೆ. ಬರಬೇಕಿರೋ ದುಡ್ಡುಗಳು ಬರೋಲ್ಲ, ಕೈಲಿರೋ ದುಡ್ಡು 1 ರೂಪಾಯಿನೂ ಕೂಡ ನಿಲ್ಲದೇ ಇರೋ ಅಂಥದ್ದು, ಇವೆಲ್ಲವೂ ಕೂಡ ನಕಾರಾತ್ಮಕದ ಸೂಚನೆ ಇರುತ್ತೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಗುರುಗಳೇ ಅಂತ ನೀವು ಕೇಳಿದ್ರೆ ಖಂಡಿತ ಹೇಳ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನೀವು ಒಂದು ಫಾಲೋ ಮಾಡಿ, ಲೈಕ್ ಮಾಡಿ, ಜೈ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ಶೇರ್ ಮಾಡಿ. ಒಂದು ಮನೆ ಅಂದ ಮೇಲೆ ಕಷ್ಟ ಸುಖಗಳು, ಜಗಳ ಕದನಗಳು ಇದ್ದೇ ಇರುತ್ತೆ. ಆದರೆ ಇದು ಕಂಟ್ರೋಲ್ನಲ್ಲಿ ಸಿಗದೆ ತುಂಬ ಜಾಸ್ತಿ ಆದಾಗ ದೇವರ ಮೊರೆ ಹೋಗ್ತಾರೆ, ಏನಪ್ಪ ಹಿಂಗಾಗೋಯ್ತು ನಮ್ಮ ಮನೆ ಪರಿಸ್ಥಿತಿ ಅಂತ. ಇನ್ನು ಕೆಲವರು ಜ್ಯೋತಿಷ್ಯ ಶಾಸ್ತ್ರಜ್ಞರ ಮೊರೆ ಹೋಗ್ತಾರೆ. ಅದರಲ್ಲೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ತುಂಬಾ ಭವಿಷ್ಯ ನೋಡುವವರು. ಸಾಕಷ್ಟು ಜನ ಇವರಿಂದ ಒಳಿತನ್ನು ಕಂಡಿದ್ದಾರೆ. ಈ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು ಅಂದರೆ ತುಂಬಾ ಈಸಿಯಾಗಿ ಇದನ್ನು ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮನೆಗೂ ಕೂಡ ಮನೆ ದೇವರು ಅನ್ನುವುದು ಇದ್ದೇ ಇರುತ್ತೆ. ಮನೆ ದೇವರು ಇಲ್ಲದ ಮನೆಗಳು ಯಾವುದು ಇರಲು ಸಾಧ್ಯವಿಲ್ಲ. ನಾಸ್ತಿಕರು ಇದನ್ನು ನಂಬದೇ ಇರಬಹುದು, ಆದರೆ ತಲಾಂತರದಿಂದ ಪೂಜೆ ಮಾಡಿಕೊಂಡು ಬಂದಂತಹ ಕುಲದೇವರು ಮನೆ ದೇವರು. ಅದರಲ್ಲೂ ಹೆಣ್ಣು ದೇವರಿಗೆ ಈ ಒಂದು ಪುಟ್ಟ ಮುಡಿಪನ್ನು ಕಟ್ಟಬೇಕು. ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಅದೇನೆಂದರೆ ಹಳದಿ ವಸ್ತ್ರದಲ್ಲಿ ಒಂದು ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ಪುಟ್ಟದಾದಂತಹ ಅರಿಶಿಣದ ಕೊಂಬು ಇಷ್ಟನ್ನು ಹಾಕಬೇಕು. ಬಿಳಿ ಸಾಸುವೆ ಅಂತ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಸೇರಿಸಬೇಕು. ಜೊತೆಗೆ ಒಂದು ಮುಷ್ಟಿ ಅಕ್ಕಿ, 5 ರೂಪಾಯಿ ನಾಣ್ಯ ಇಷ್ಟನ್ನು ಸೇರಿಸಿ ಗಂಟು ಕಟ್ಟಿ ಕುಲದೇವತೆಯ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಬೇಕು. ಮನೆ ಕಷ್ಟಗಳು ಬಗೆಹರಿಯಬೇಕು, ಹಣಕಾಸಿನ ಸಮಸ್ಯೆಗಳು, ತೊಂದರೆಗಳು ನಿವಾರಣೆ ಆಗಬೇಕು, ಜಗಳ ಕದನಗಳು ನಿಲ್ಲಬೇಕು, ದಾಂಪತ್ಯದ ಸಮಸ್ಯೆಗಳು ಯಾವುದು ಬರಬಾರದು ಅಂತ ಬೇಡಿಕೊಂಡು ಶುಕ್ರವಾರ ಬೆಳಗಿನ ಜಾವ 7 ಗಂಟೆಯ ಒಳಗೆ ಇದನ್ನು ನೀವು ಗಂಟು ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ. ಯಾವುದೇ ಕಾರಣಕ್ಕೂ ನೀವು 1 ವಾರದವರೆಗೂ ಇದನ್ನು ತೆಗೆಯಬೇಡಿ. ಮತ್ತೆ ಮುಂದಿನ ಶುಕ್ರವಾರವೇ ಇದನ್ನು ತೆಗೆಯಬೇಕು. 3 ಶುಕ್ರವಾರ ಹೀಗೆ ಮಾಡಿ. ಅಲ್ಲಿರುವಂತಹ ವಸ್ತುಗಳನ್ನು ಎಕ್ಕದ ಗಿಡದ ಬುಡಕ್ಕೆ ಅದನ್ನು ಇಟ್ಟು ಬರಬೇಕು. ಪ್ರತಿ ವಾರ ಹೀಗೆ ಮಾಡ್ತಾ ಬನ್ನಿ. ಒಂದು ಒಳ್ಳೆಯ ಸುದ್ದಿ ನಿಮಗೆ ಸಿಗುತ್ತೆ ಮತ್ತು ಮನೆಯ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಳೆದು ಹೋಗುತ್ತೆ. ಕುಲದೇವತೆ ನಿಮ್ಮನ್ನು ಕಾಪಾಡುತ್ತಾಳೆ. ವರ್ಷಕ್ಕೆ ಒಮ್ಮೆಯಾದರೂ ಕುಲದೇವರಿಗೆ ಹೋಗಿ ಬನ್ನಿ. ಮತ್ತು ಬದುಕಿನಲ್ಲಿ ಸಮಸ್ಯೆಗಳು ತೀವ್ರ ಆದಾಗ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡೋದನ್ನು ಮರೆಯಬೇಡಿ. ಯಾಕೆಂದರೆ ಸಾಕಷ್ಟು ಜನ ಇವರಿಗೆ ಫೋನ್ ಮಾಡಿ ಒಳಿತನ್ನು ಕಂಡಿದ್ದಾರೆ. ಅಪಾಯಿಂಟ್ಮೆಂಟ್ಗೆ ಇವತ್ತೇ ಫೋನ್ ಮಾಡಿ ಬುಕ್ ಮಾಡಿ ಮಾತಾಡಿ, ತುಂಬ ಒಳ್ಳೆಯದಾಗುತ್ತೆ. ಉಚಿತವಾಗಿ ಸಮಸ್ಯೆಗೆ ಪರಿಹಾರನ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.